ಒಂದೇ ಮಾತ್ರ ಪೆಂಡಿಂಗ್ ಇದೆ. ನಿಮ್ಮ ಸ್ಕೂಲಲ್ಲೇ ಅವರೇ ಇದ್ರು ಫೋನ್ ಮೀಟ್ ಮಾಡಿದ್ದಾರೆ. ಹೌದಾ? ಅವರು ಖುಷಿ ಆಗುತ್ತೆ ಗೊತ್ತಾಗಿ ಹೇಳಕ್ಕೆ. ಮಕ್ಕಳೆಲ್ಲ ಸೇರ್ಕೊಂಡು ಹೌದು. ಬಟ್ ನಮಗೆ ಇನ್ನೊಂದು ಏನು ಖುಷಿ ಅಂತಂದ್ರೆ ನಿಮ್ಮ ತರ್ಕೊಂಡು ಬಂದು ಸಪೋರ್ಟ್ ಮಾಡಿ ಅದು ಒಂದಷ್ಟು ಒಳ್ಳೆ ವಿಷಯಗಳನ್ನ ನಮ್ಮ ಜೊತೆ ಶೇರ್ ಮಾಡಿದಾಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ನಾವು ಹೋಗಿ ಬೇರೆಲ್ಲ ಕರ್ಕೊಂಡು ಜವಾಬ್ದಾರಿ. ಬಟ್ ನಮ್ಮದು ವಿಶೇಷತೆ ಏನಂತಂದ್ರೆ ಫ್ಯಾಮಿಲಿ ಇರೋನು ನಾವು ಯಾರು ಅಕ್ಸೆಪ್ಟ್ ಮಾಡಿ ತಗೊಳ್ಳೋದು. ನಾವು ರೋಡ್ಗೆ ಹೋಗ್ತೀವಿ, ರೆಸ್ಕ್ಯೂ ಮಾಡ್ತೀವಿ, ಅಲ್ಲಿ ಪೊಲೀಸ್ ಮೂಲಕ ಲೆಟರ್ ತಗೋತೀವಿ, ಅಂಥವ್ರನ್ನ ಮಾತ್ರ ನಾವು ಇರ್ತೇವೆ. ಇನ್ ಕೇಸ್ ನಾವು ತಗೊಂಡ್ಬಂದಿದ್ರು ಅವ್ರನ್ನ ಎಂಕ್ವೈರಿ ಮಾಡ್ತೀವಿ, ಏನಿಲ್ಲ ಬಂದರು, ಏನಕ್ಕೆ ಬಂದರು, ಅದಾದಮೇಲೆ ಅವರು ಅಡ್ರೆಸ್ ಸಿಗುತ್ತೆ. ಸೊ ಆ ಥರದ್ದು ಒಂದು 93 ಜನ ನಮ್ಮ ಮನೆಗೆ ಕಳಿಸಿದ್ವಿ. ಇವತ್ತು ಚೆನ್ನಾಗಿದ್ದಾರೆ, ಕೆಲವರು ಏಜ್ ಆಗಿ ತೀರ್ಕೊಂಡಿದ್ದಾರೆ. ಬಟ್ ಅಲ್ಟಿಮೇಟ್ ನಾವು ಏನೇ ಸೌಲಭ್ಯ ಕೊಟ್ಟರು ಅಟ್ಲೀಸ್ಟ್ ಫ್ಯಾಮಿಲಿನ ಸೆಂಟಿಮೆಂಟ್ ಅವ್ರಿಗೆ ಇರಬೇಕು. ಅದಿದ್ರೇ ಅವ್ರದ್ದು ಫುಲ್ಫಿಲ್ ಆಗುತ್ತೆ. ನಾವು ಹೋಗಿದ್ದೆ ಓಲ್ಡ್ ಏಜ್ ಹೋಮ್ಗೆ. ಅದು ನಾವು ಪ್ಲ್ಯಾನ್ ಮಾಡಿಲ್ಲ, ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಪ್ಲ್ಯಾನ್ ಮಾಡಿದ್ದು. ಇಲ್ಲಿಂದ ನೋಡಿದ್ರೆ ಇವ್ರ ಕೇರಿಂಗು ಎಲ್ಲ ನೋಡ್ಬಿಟ್ಟು ಖುಷಿ ಆಯಿತು. ಆಮೇಲೆ ಎಲ್ಲ ಎತ್ತಿಕ್ ಬಿಡ್ರು ಅಂತ ಹೇಳ್ಬಿಟ್ಟು ಎಲ್ಲ ತಂದಿದ್ದು ಎತ್ತಿಕ್ಬಿಟ್ಟು ಆಮೇಲೆ ಇವರೆಲ್ಲರಿಗೂ ನಮ್ಮ ಪ್ರಿನ್ಸಿಪಲ್ ಮ್ಯಾಮೇ ಪ್ಲ್ಯಾನ್ ಮಾಡಿ ಈ ಥರ ಹೋಗೋಣ ಓಲ್ಡ್ ಏಜ್ ಹೋಮ್ಗೆ ಹೆಲ್ಪ್ ಮಾಡೋಣ ಸ್ವಲ್ಪ ಅಂತ ಹೇಳಿದ್ರು. ಆಮೇಲೆ ಮಾತು ಹೇಳಿದ್ರು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸ್ಕೂಲ್ ಇದೆ. ಸ್ಟೂಡೆಂಟ್ಸು ಆ ಕಡೆಯಿಂದ ಬರ್ತಾ ಇದ್ರು. ಅಲ್ಲಿದೆ ಬ್ರಾಂಚ್ ಇದೆಯಲ್ಲ ಕಾಲೇಜು, ಇಲ್ಲಿ ಯಾರು ಮಕ್ಕಳು ಹೋಗ್ತಾರೆ ಅಂತ ನೋಡಿದ್ರೆ ಅಲ್ಲಿ ಲೆಫ್ಟಲ್ಲಿ ನೋಡಿದ್ರೆ ಅಲ್ಲಿ ಬೋರ್ಡ್ ಇತ್ತು ಸ್ಕೂಲ್. ಹಾಗಾಗಿ ನನಗೆ 4 ದಿನದ ಹಿಂದೆ ಗೊತ್ತಾಗಿತ್ತು ಸ್ಕೂಲ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನೀವು ಆಶ್ರಮ ಬಂದಿದ್ದಕ್ಕೆ ಖುಷಿ ಆಯಿತು. ಎಲ್ರಿಗೂ ನಮ್ಮ ಆಶ್ರಮ ಸರ್ ನಿನ್ನ ಸಿಕ್ಕಿ ತುಂಬ ಖುಷಿ ಇತ್ತು. ಥ್ಯಾಂಕ್ ಯು. ನೀವೆಲ್ಲ ಸಪೋರ್ಟ್ ಮಾಡ್ತಾ ಇರೋದು ತುಂಬ ಥ್ಯಾಂಕ್ ಯು. ಲಾಸ್ಟಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ನಿಮ್ಮಲ್ಲಿ ಸರ್ ಯೂಟ್ಯೂಬ್ಸ್ ಯೂಸ್ ಮಾಡೋವಂಥವ್ರು, ಇನ್ಸ್ಟಾ ಯೂಸ್ ಮಾಡೋದು, ಎಲ್ಲರೂ ಹತ್ರ ಮಾತಾಡಿದ್ವಿ. 30 ಬೆಡ್ಸ್ ಫೆಸಿಲಿಟಿ ಇಕ್ಕವ್ರೆ ಇವರು ಇದರಲ್ಲಿ ಓಲ್ಡ್ ಏಜ್ ಹೋಮಲ್ಲಿ. ಎಲ್ಲರಿಗೂ ಚೆನ್ನಾಗಿ ನೋಡ್ಕೊತವ್ರೆ, ಚೆನ್ನಾಗಿ ಕೇರಿಂಗ್ ಮಾಡ್ತವ್ರೆ, ಚೆನ್ನಾಗಿ ಊಟ ಎಲ್ಲ ಸರ್ವ್ ಎಲ್ಲ ಚೆನ್ನಾಗೇ ಮಾಡ್ತವ್ರೆ. 30 ಬೆಡ್ಸ್ ಫೆಸಿಲಿಟಿ ಐತೆ, ಎಲ್ಲ ವಾಶ್ರೂಮ್ಸು ಎಲ್ಲ ಕ್ಲೀನ್ ನೀಟಾಗೈತೆ. ಇವ್ರ ಹತ್ರ ಮಾತಾಡ್ತಾ ಇದ್ದೆ, ಒಂಥರ ಖುಷಿ ಆಯಿತು. ಎಲ್ಲರ ಹತ್ರ ಮಾತಾಡ್ಕೊಂಡು ಇವ್ರ ಅಂಕಲ್ ಇವ್ರದ್ದು ಸ್ವಲ್ಪ ಹೇಳ್ತಾಯಿದ್ರು. ಆಮೇಲೆ ಈ ಅಜ್ಜಿ ಹತ್ರ ಹೋದೆ, ಅಜ್ಜಿ ಹತ್ರ ಹೋಗ್ಬಿಟ್ಟು ಮಾತಾಡ್ತಾ ಇದ್ದೆ, ಊಟ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ತಾ ಇದ್ದೆ. ಅಜ್ಜಿ ನೋಡಿದ್ರೆ ಇವು ಚೆನ್ನಾಗಿ ಓದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನಗೆ ಮುತ್ಕೊಟ್ಬಿಟ್ಟು ಆಮೇಲೆ ನಾನು ಎಲ್ಲರ ಹತ್ರ ಫುಲ್ ಇಡೀ ಒಂದು 20 ಜನ 16 ಜನ ಇದ್ದರು, ಅವರೆಲ್ಲರ ಮಾತಾಡ್ಕೊಂಡು ನಾನು ಅವಾಗ ನೋಡಿದ್ಬಿಟ್ಟು ಎಲ್ಲರ ಹತ್ರ ಒಂಥರ ಖುಷಿ. ನಾನು ಹೇಳೋದು ಒಂದೇ, ನೀವು ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಫ್ಯಾಮ್ಲಿ ಜೊತೆ ಎಲ್ಲರಿಗೂ ಟೈಮ್ ಕೊಡಿ. ಎಲ್ಲರ ಹತ್ರ ಪ್ರತಿ ಫುಲ್ ಡೇ ಅಲ್ಲಿ 5 ನಿಮಿಷ ಕುತ್ಕೊಂಡು ಅವ್ರ ಹತ್ರ ಮಾತಾಡಿ, ಒಂಥರ ಖುಷಿ ಸಿಗುತ್ತೆ. ನಿಮಗಿಲ್ಲ ಅಂದರೂ ಅವ್ರಿಗೆ ಒಂಥರ ಖುಷಿ ಆಗಿಬಿಡ್ತಾರೆ, ಫುಲ್ ಖುಷಿ ಆಗಿಬಿಟ್ಟು ಮಾತಾಡ್ತಾರೆ. ಆಮೇಲೆ ನಮ್ಮ ಮ್ಯಾಮ್ ನೋಡಿದ್ರೆ ಇವಾಗ ಬ್ಯಾಂಗಲ್ ಕೊಡ್ತಾಯಿದ್ರು. ಆಮೇಲೆ ಸರಿ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ರು, ನೋಡ್ತಾಯಿದ್ರು, ಎಲ್ಲರೂ ಮಾತಾಡ್ತಾಯಿದ್ರು. ಹಂಗೆ ಫ್ಯಾಮ್ಲಿ ಥರ ಕಾಣಿಸ್ತಾ ಇತ್ತು, ಎಲ್ಲ ಒಂದು ಕುಟುಂಬ ಥರ ಇತ್ತು. ಮನೆ ಎಲ್ಲರಿಗೂ ಬೈ ಅಂದ್ಬಿಟ್ಟು ಅಲ್ಲಿಂದ ನಾನು ಹೋಗಿದ್ದೆ ಚರ್ಚ್ಗೆ ಹೋಗ್ಬಿಟ್ಟು ಒಂದು ಶೂಟ್ ತೊಗೊಂಡೆ. ಆಮೇಲೆ ಸೀದಾ ಬಂದಿದ್ದೆ ಕಾಲೇಜ್ ಬಂದುಬಿಟ್ಟು ನಮ್ಮ ಮಲ್ಲಿಗೆ ಇಟ್ಕೊಂಡು ವೀಡಿಯೋ ತೆಗಿತಾಯಿದ್ದೆ ಹೋಗ ಅಂತ. ಆಮೇಲೆ ಎಲ್ಲರೂ ವೀಡಿಯೋ ತೊಗೊಂಡು ಆಮೇಲೆ ಎಲ್ಲರೂ ಮಲ್ಕೊಂಡ್ಬಿಟ್ಟವ್ರೆ, ಏನೋ ದೊಡ್ಡದಾಗಿ ಕೆಲಸ ಮಾಡಿಬಿಟ್ಟು ಬಂದ್ಬಿಟ್ಟವ್ರೆ ಅಂತ ಆ ಥರ ಮಲ್ಕೊಂಡಿದ್ರು. ಆಮೇಲೆ ಇವ್ರನ್ನೆಲ್ಲರೂ ವೀಡಿಯೋ ತೊಗೊಂಡು ಆಮೇಲೆ ಕಾಲೇಜ್ ಬಿಟ್ಟರು. 11:30 ಆಗಿತ್ತು, 1:30 ಆಗಿತ್ತು. ಅದಕ್ಕೆ ಬಿಟ್ಟರು ಕಾಲೇಜ್. ಆಮೇಲೆ ನಾನು ಬಿಟ್ಟಿದ್ದೆ ರಿಕ್ತಿಕ್ನ ಫಸ್ಟು ಬಿಟ್ಬಿಟ್ಟು ಅಲ್ಲಿಂದ ಡ್ರಾಪ್ ಕೊಟ್ಬಿಟ್ಟು ನಾನು ಬಂದಿದ್ದೆ ಸಾಗರ್ನ ರುದ್ರಾಕ್ ಕರ್ಕೊಂಡು. ನನ್ನ ಮಗ ನೋಡ್ರೆ ಶುಗರ್ ಕ್ಯಾನ್ ಇಸ್ಕೊಳ್ಬೇಕು ಸಂಕ್ರಾಂತಿಗೆ ಮನೆಗೆ ಬೇಕು ಅಂತ ಹೇಳ್ದ. ಸರಿ ಇಸ್ಕೊಳ್ಳೋ ಅಂತ ಹೇಳಿದ್ರೆ ಯಾವುದೋ ದಪ್ಪಾದಿರಬೇಕು ಸಣ್ಣಾಗಿರಬೇಕು ಅದು ಇದು ಅಂತ ಈ ನಾಟಕ ಮಾಡ್ತಾಯಿದ್ದ. ಆಮೇಲೆ ಅಲ್ಲಿಂದ ಈಸ್ಕೊಂಡು ಬಂದಿದ್ದು ನಾವು ಸೀದಾ ಸಾಗರ್ನ ಬಿಟ್ಬಿಟ್ಟು ಅಲ್ಲಿ ನಾವು ಹೋಗಿದ್ದೆ ಕಡಲೆ ಬೀಜ ಇಸ್ಕೊಂಡು ಬರೋಕ್ಕೆ. ಕಡಲೆ ಬೀಜ ಅಲ್ಲಿ ಚೆನ್ನಾಗಿದ್ದಿಲ್ಲ ಅಂತೆ, ಇನ್ನೊಬ್ಬ ಅಂಗಡಿಯಲ್ಲಿ ಹೋಗೋಣ ಬಾ ನಮ್ಮೇಲೆ ಅದಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕಡಲೆ ಬೀಜ ಇಸ್ಕೊಂಡು ಬಂದರೆ ನೋಡಿದ್ರೆ ಹಸು ತಿಂತೈತೆ. ಇಲ್ಲಿ ನೋಡ್ಕೊಂಡೆ ಇವನು ಏನಂತ ಹೇಳ್ಬೇಕು, ಈ ಹಸುಗೆ ಹೋಗ್ತಾವನೆ, ಅದು ಬೇರೆ ಹಸು ಜೊತೆ ಆಡ್ತಾವ್ನು, ಇವ್ನಿಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ನನಗೆ. ಆಮೇಲೆ ಸೀದಾ ಹೋಗಿದ್ದೆ ನಾವು ಮನೆ ಹತ್ರ ಹೋಗ್ಬಿಟ್ಟು ಕಟ್ ಮಾಡ್ತಾ ಇದ್ವಿ. ನೋಡಿದ್ರೆ ನಮ್ಮ ದೊಡ್ಡ ಹಸು ದೊಡ್ಡ ಹಸು ಯಾರಲ್ಲ ಬಾಲ ಬಂದ್ಬಿಟ್ಟು ಆಮೇಲೆ ಸೀದಾ ಹ್ಯಾಂಡ್ ಶೇಕ್ ಕೊಡ್ತಾಯಿಲ್ಲ ಬಿಟ್ಟು ಹ್ಯಾಂಡ್ ಶೇಕ್ ಕೊಡಿಸ್ಬಿಟ್ಟು ಆಮೇಲೆ ತಿಂದ ಇವನು ಕೊಟ್ಟು ತಿಂದ್ಬಿಟ್ಟು ಆಮೇಲೆ ಕಡಲೆ ಬೀಜ ಎಲ್ಲ ಇದು ಮಾಡ್ದ ಕಡಲೆಕಾಯಿ.
ಆಮೇಲೆ ಅದಿತ್ಕೊಂಡು ಆಮೇಲೆ ಇನ್ನು ಬಾಯ ಮಚ್ಚ ಬರ್ತೀನಿ ಅಂತ ಬಂದರೆ ನಮ್ಮ ಮುಸು ಬಂದಿದ್ದ ಮನೆ ಹತ್ರ. ಮುಸು ಹತ್ರ ಹೋಗಿದ್ದೆ ಅಮೀನ್ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಒಂದು ವೀಡಿಯೋ ತೊಗೊಂಡು ಆಮೇಲೆ ಎಣ್ಣೀರು ಕುಡಿದ್ಬಿಟ್ಟು ಇವ್ನಿಗೂ ಕುಡಿಯೋ ಅಂದರೆ ಕುಡಿತಾ ಇಲ್ಲ, ನಾಟಕ ಮಾಡ್ತಾವನೆ. ಆಮೇಲೆ ಇನ್ನು ಮನೆ ಹತ್ರ ಬಿಟ್ಬಿಟ್ಟು ಸರಿ ಓದ್ತೀನಿ ಅಂದ್ರೆ ನಾನು ಡ್ಯೂಟಿಗೆ ರೆಡಿ ಆಗಿಬಿಟ್ಟು ಡ್ಯೂಟಿಗೆ ಬಿಟ್ಟೆ. ಮನೇಲಿ ಗ್ಯಾಸ್ ಇದ್ದಿಲ್ಲ, ಗ್ಯಾಸ್ ಹಾಕ್ಸ್ಕೊಂಡು ಸೀದಾ ಹೋಗಿದ್ದೆ ಡ್ಯೂಟಿ ಮಾಡ್ಕೊಂಡು ಬಂದಿದ್ದೆ. ಇವತ್ತು ನಮ್ಮ ವ್ಲಾಗ್ ಇಷ್ಟೇ, ನಾಳೆ ಸಿಗೋಣ.